ನಮಸ್ಕಾರ. ಕೆಲವು ವಿದ್ಯಾರ್ಥಿಗಳು ಒಂದೆರಡು ಸಬ್ಜೆಕ್ಟ್ ಅಲ್ಲಿ ಏನಾದ್ರೂ ಫೇಲ್ ಆಗಿತ್ತು ಅಂತಂದ್ರೆ ನಾನು ಯಾಕೆ ಸಿಇಟಿ ಬರೀಬೇಕು, ನಾನು ಹೆಂಗಿದ್ರು ಫೇಲ್ ಆಗಿದ್ದೀನ ಅಂತ ತಾವು ಭಾವಿಸಿರ್ಬೋದು. ತಾವೇನ್ ಚಿಂತೆ ಮಾಡೋ ಅಗತ್ಯ ಇಲ್ಲ. ತಮ್ಗೆಲ್ಲ ಗೊತ್ತಿರುವಂತೆ ಎರಡನೇ PUC ಎರಡನೇ ಪರೀಕ್ಷೆಯನ್ನ ಅವರು ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆ ಎರಡನೇ PUC ಎರಡನೇ ಪರೀಕ್ಷೆಯ ಫಲಿತಾಂಶವನ್ನು ಸಹ ನಾವು ಆಧರಿಸಿ CET ರ್ಯಾಂಕ್ ಅನ್ನ ನಾವು ಕೊಡೋದ್ರಿಂದ ತಮ್ಗೆ ಇನ್ನೂ ಅವಕಾಶ ಇದೆ. ಹಾಗಾಗಿ ತಾವು CET ನ ಬರಿಬೇಕು ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ಹಾಲ್ ಟಿಕೆಟ್ ಜೊತೆ ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದೀವಿ. ದಯಮಾಡಿ ಆ ಇನ್ಸ್ಟ್ರಕ್ಷನ್ಸ್ ಗಳೇನಿದೆ, ಸೂಚನೆಗಳೇನಿದೆ ಪ್ರಾಧಿಕಾರ ಕೊಟ್ಟಿರುವಂತದ್ದು, ತಾವು ದಯಮಾಡಿ ಸ್ಟಡಿ ಮಾಡಿ ಒಂದು 10 ನಿಮಿಷ ತಾವು ಅದನ್ನ ಗಮನವಿಟ್ಟು ಓದಿದ್ರೆ ನಿಮ್ಮ ಪರೀಕ್ಷೆ ಬಹಳ ಸುಗಮವಾಗಿ ಆಗುತ್ತೆ ಅಂತನ್ನುವಂಥದ್ದು. ತಾವೆಲ್ಲರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿರೋರಿಗೆ ತಮ್ಗೆ ಗೊತ್ತಿದೆ. ತಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಒಂದು ಡ್ರಾಫ್ಟ್ ಪ್ರಾಕ್ಟೀಸ್ OMR ಅನ್ನ ನಾವು ಕೊಟ್ಟಿದೀವಿ. ವಿದ್ಯಾರ್ಥಿಗಳೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಾವು ಕೆಲವರು ಖಾಸಗಿ ಕಾಲೇಜವರು OMR ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ಬೋದು, ಕೆಲವು ಸರ್ಕಾರಿ ಕಾಲೇಜಲ್ಲೂ ಮಾಡಿರ್ಬೋದು. ಆದ್ರೆ ಕೆಲವು ವಿದ್ಯಾರ್ಥಿಗಳು OMR ಅಲ್ಲಿ ಸರ್ಕಲ್ ಗಳನ್ನ ಬಬಲ್ ಮಾಡುವಂತದ್ದನ್ನ ಅಭ್ಯಾಸ ಮಾಡಿರಲ್ಲ. ತಾವು ದಯಮಾಡಿ ಒಂದು ಅರ್ಧ ಗಂಟೆ ಕುಳಿತುಕೊಂಡು ಈ OMR ತಿದ್ದುವಂತ ಕೆಲಸವನ್ನ ಮಾಡಿ. ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಮೊದಲ ದಿನ ಮೊದಲ ಪತ್ರಿಕೆನಲ್ಲಿ ನಿಮಗೆ ಗೊಂದಲ ಆಗುವಂತದ್ದು ತಪ್ಪುತ್ತೆ. ದಯಮಾಡಿ ಅದನ್ನ ಮಾಡಿ. ಮತ್ತೆ ಆ ಪ್ರಾಕ್ಟೀಸ್ OMR ನ ತಾವು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡೋಗ ಅಗತ್ಯ ಇಲ್ಲ. ಹಾಲ್ ಟಿಕೆಟ್ ಅನ್ನು ತೆಗೆದುಕೊಂಡೋದ್ರೆ ಸಾಕು. ಪ್ರಾಕ್ಟೀಸ್ OMR ನ ಪ್ರಾಕ್ಟೀಸ್ ಮಾಡಿ ತಾವು ಅದನ್ನ ಹರಿದು ಹಾಕುವಂಥದ್ದು ಒಳ್ಳೇದು. ಡ್ರೆಸ್ ಕೋಡಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಅಲ್ಲಿ ಎಲ್ಲ ಬೇರೆ ಬೇರೆ ತರ ಗೊಂದಲ. ಏನ್ ತಾವು ತುಂಬಾ ಟೆನ್ಷನ್ ಡ್ರೆಸ್ ಕೋಡಿಗೋಸ್ಕರ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ತಾವೇ ಅರ್ಥ ಮಾಡ್ಕೊಳ್ಳಿ. ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ನಾವು ಕೆಲವೊಂದು ಡ್ರೆಸ್ ಕೋಡ್ಗಳನ್ನ, ಅಂದ್ರೆ ಫುಲ್ ಧೂಳಿರುವಂತ ಶರ್ಟ್ ಬೇಡ, ಇಡೀ ಮೈ ಕವರ್ ಆಗುವಂತದ್ದು, ಕಿವಿ ಎಲ್ಲ ಮುಚ್ಕೊಂಡು ತಾವು ಪರೀಕ್ಷೆಗೆ ಬರುವಂತದ್ದು ಬೇಡ. ಲೆದರ್ ಶೂ, ತುಂಬಾ ದೊಡ್ಡದಾಗಿ ಶೂ ಹಾಕುವಂತ, ಅಂದ್ರೆ ತಾವು ಹೇಳಿ, ಅಂದ್ರೆ ಎಲ್ಲೆಲ್ಲಿ ಏನಾದ್ರು ಮಾಲ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು, ಚೀಟಿ ಮತ್ತೇನಾದ್ರು ಎಲೆಕ್ಟ್ರಾನಿಕ್ ಡಿವೈಸಸ್ ಏನಾದ್ರು ಇಟ್ಕೊಂಡು ಹೋಗ್ಬೋದಾ ಅನ್ನುವಂಥದ್ದಕ್ಕೆ ಡ್ರೆಸ್ ಕೋಡ್ ಅಷ್ಟೇನೆ. ಅದಕ್ಕೋಸ್ಕರ ನೀವು ತುಂಬಾ ಟೆನ್ಷನ್ ಮಾಡ್ಕೊಂಡು ಡ್ರೆಸ್ ಕೋಡಿಗೋಸ್ಕರ ನೀವು ಪರೀಕ್ಷೆನ ಗೊಂದಲದಲ್ಲಿ ಬರೆಯುವಂತ ಅಗತ್ಯ ಇಲ್ಲ. ತಾವು ಸಿಂಪಲ್ ಆಗಿ ಸಾದಾ ಸೇದುವಾಗಿ ತಾವು ಹೋಗಿ ಪರೀಕ್ಷೆ ಧೈರ್ಯವಾಗಿ ಬರೀರಿ. ಏನ್ ಡ್ರೆಸ್ ಹಾಕೊಂಡು ಹೋಗ್ಬೋದು, ಏನ್ ಹಾಕೊಂಡು ಹೋಗ್ಬಾರ್ದು ಅನ್ನುವಂಥದ್ದು ನಾನು ತಮ್ಗೆ ವಾಟ್ಸಪ್ ಅಲ್ಲಿ ಕಳಿಸಿದೀನಿ. ಒಮ್ಮೆ ತಾವು ನೋಡ್ಕೊಳ್ಳಿ. ತುಂಬಾ ಕಠಿಣವಾಗಿರುವಂತದ್ದೇನಲ್ಲ. ದಯಮಾಡಿ ಪಾರದರ್ಶಕವಾಗಿ ಪರೀಕ್ಷೆಯನ್ನ ನಡೆಸಲಿಕ್ಕೆ ಈ ಡ್ರೆಸ್ ಕೋಡ್ ಅನ್ನ ಪಾಲನೆ ಮಾಡುವಂತದ್ದಕ್ಕೆ ಸಹಕರಿಸಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನಾನು ವಿನಂತಿಯನ್ನ ಮಾಡಿಕೊಳ್ತೀನಿ.